ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ರೂಢಿ ಮಾತಿದೆ, ಅದರಲ್ಲೂ ಸಹ ಭಾರತ ದೇಶದಲ್ಲಿ, ಅದರಲ್ಲೂ ಸಹ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರೂ ಒಂದು ಮಾತು ನಾವು ಹೇಳ್ತಾನೆ ಇರ್ತೀವಿ. ಆ ಮಾತೇನು ಅಂತ ಹೇಳಿದ್ರೆ ನಂಬಿಕೆ ದ್ರೋಹ. ಸಾಮಾನ್ಯವಾಗಿ ಈ ನಂಬಿಕೆಯ ದ್ರೋಹದ ಫಲ ಏನು, ನಂಬಿಕೆಯ ದ್ರೋಹ ಅಂದರೆ ಏನು ಅಂತಕ್ಕಂತಹ ಒಂದು ಭಾವನೆ ನಮಗೆಲ್ರಿಗೂ ಗೊತ್ತಿದೆ. ಆದರೆ ನಾವ್ಯಾರೂ ಹೇಳ್ಕೊಳಕ್ಕೆ ಹೋಗಲ್ಲ. ನಂಬಿಕೆ ದ್ರೋಹ, ನಾವು ಒಬ್ಬರು ನಂಬಿರ್ತೀವಿ, ಅವ್ರು ನಮಗೆ ಮೋಸ ಮಾಡ್ತಾರೆ. ಈ ರೀತಿ ನೋಡೋಕೆ ಹೋದಾಗ ತಂದೆ ಮಗನಿಗೆ ನಂಬಿಕೆ ದ್ರೋಹ, ಗಂಡ ಹೆಂಡತಿಯ ನಂಬಿಕೆ ದ್ರೋಹ, ಸ್ನೇಹಿತರ ನಂಬಿಕೆ ದ್ರೋಹ, ಸಮಾಜದ ನಂಬಿಕೆ ದ್ರೋಹ, ಅಥವಾ ಯಾರಿಗಾದ್ರೂ ಆಶ್ವಾಸನೆ ಕೊಟ್ಟು ಅದನ್ನು ಪರಿಪೂರ್ಣ ಮಾಡದೆ ನಮಗೆ ಕೆಲಸ ಮುಗಿದ ಮೇಲೆ ಅದನ್ನು ನಾವು ಹಾಗೆ ಬಿಡ್ತಕ್ಕಂಥದ್ದನ್ನು ನಂಬಿಕೆ ದ್ರೋಹ ಅಂತ ಕರೀತಾರೆ. ಈ ನಂಬಿಕೆ ದ್ರೋಹ ಮಾಡಿದರೆ ಫಲ ಏನು ಸಿಗುತ್ತೆ, ನಮ್ಮ ಶಾಸ್ತ್ರಗಳಿಂದ ಅದರ ಫಲ ಏನು ಅಂತಕ್ಕಂಥದ್ದನ್ನು ತಿಳಿಯೋಕ್ಕೆ ನಾವು ಪ್ರಯತ್ನ ಪಟ್ಟಾಗ ಈ ನಂಬಿಕೆ ದ್ರೋಹ ಅಂದರೆ ಹಾಗೆ. ಈಗ ನಮಗೆ ಯಾರೋ ಒಬ್ಬರು ಶರಣಾಗತರಾಗ್ತಾರೆ, ನಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿರ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ, ತುಂಬ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರ್ತಾರೆ. ನಾವು ಯಾವುದೋ ಒಂದು ವ್ಯಾಪಾರ ಮಾಡ್ತಾಯಿದ್ದೀವಿ, ನಮ್ಮ ವ್ಯಾಪಾರದಲ್ಲಿ ಸಹಾಯಕ್ಕೆ ಬರ್ತಾರೆ. ಅವರಿಗೆ ನಾವು ಏನೇನೋ ಆಶ್ವಾಸನೆ ಕೊಟ್ಟು ಕಡೆಗೆ ಮೋಸ ಮಾಡಿದ್ದೇನೆ ನಂಬಿಕೆ ದ್ರೋಹ ಅಂತೂ ಕೂಡ ಕರಿತೀವಿ. ಗುರು ಶಿಷ್ಯರಿಗೆ ನಂಬಿಕೆ ದ್ರೋಹ, ಶಿಷ್ಯ ಗುರುವಿಗೆ ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದನ್ನು ಕೂಡ ನಂಬಿಕೆ ದ್ರೋಹ. ಮಿತ್ರರಿಗೆ ನಂಬಿಕೆ ದ್ರೋಹ, ಗಂಡ ಹೆಂಡತಿಯರಲ್ಲಿ ನಂಬಿಕೆ ದ್ರೋಹ, ದೇವರಲ್ಲಿಯೂ ಕೂಡ ದೇವರಿಗೂ ನಾವೆಷ್ಟೋ ಸರಿ ನಾವು ದೇವರಿಗೆ ಅದು ಕಟ್ಸ್ಕೊಡ್ತೀವಿ ಇದು ಕಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಅಲ್ಲೂ ಕೂಡ ನಾವು ದೇವರಿಗೆ ಮಾಡ್ತಕ್ಕಂಥ ನಂಬಿಕೆ ದ್ರೋಹ, ಪಾಲುದಾರಿಕೆಯಲ್ಲಿ ನಂಬಿಕೆ ದ್ರೋಹ, ಮಕ್ಕಳಿಗೆ ನಂಬಿಕೆ ದ್ರೋಹ, ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಇದರ ಪಾಪ ಹೇಗಿರುತ್ತೆ ಅಂದರೆ, ಕಲಿಯುಗದಲ್ಲಿ ನಂಬಿಕೆ ದ್ರೋಹ ಮಾಡಿದಾಗ ಯಾವಾಗಲೂ ಹೇಳ್ತೀವಿ, ಬಲಗೈಯಲ್ಲಿ ಮಾಡಿದಂಥ ಪಾಪಕ್ಕೆ ಎಡಗೈಯಲ್ಲಿ ತಕ್ಷಣ ಎಡಗೈಗೆ ಶಿಕ್ಷೆ. ಆ ಎಡಗೈ ಯಾರ ಶರೀರದಲ್ಲಿದೆ? ನಮ್ಮ ಶರೀರದಲ್ಲೇ ಇದೆ. ಹಾಗಾಗಿ ಈ ನಂಬಿಕೆ ದ್ರೋಹದಲ್ಲಿ ಅಟ್ಲೀಸ್ಟ್ ಕಡೆಯದಾಗಿ 70% ಆದರೂ ನಾವು ಪರಿಪೂರ್ಣ ಮಾಡಿದ್ರೆ ನಾವು ಶಾಪಗಳಿಗೆ ಒಳಗಾಗಲ್ಲ. ಇಲ್ಲ ಅಂದರೆ ನಂಬಿಕೆಯ ದ್ರೋಹದಿಂದ ಶಕ್ತಿ ಇದ್ದಾಗ, ಕಣ್ಣು ಚೆನ್ನಾಗಿದ್ದಾಗ, ಕೈಕಾಲು ಚೆನ್ನಾಗಿದ್ದಾಗ, ದೇಹ ಆರೋಗ್ಯವಾಗಿದ್ದಾಗ ನಾವು ಏನೇ ನಂಬಿಕೆ ದ್ರೋಹ ಮಾಡಿದ್ರೂ ಇವೆಲ್ಲವೂ ಕೂಡ ನಿಧಾನಗತಿಗೆ ಹೊರಟಾಗ ಅದರ ಫಲ ಬಂದಾಗ ಈ ಶರೀರ ತಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಂಬಿಕೆಯ ದ್ರೋಹ ಮಹಾದ್ರೋಹ. ಸ್ತ್ರೀ ಹತ್ಯಾ ದ್ರೋಹ, ಒಂದು ಸ್ತ್ರೀಯನ್ನು ಹತ್ಯೆ ಮಾಡಿದ್ರೆ ಏನು ದ್ರೋಹ ಬರುತ್ತೆ ಅದು ಬರುತ್ತೆ. ಸಪ್ತ ಪಾಪ ದ್ರೋಹ, 7 ಪಾಪಗಳ ದ್ರೋಹ ಬರುತ್ತೆ. ಹಾಗಾಗಿ ಇಲ್ಲಿವರೆಗೂ ಏನೇನು ಮಾಡಿದ್ರೂ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮುಂದಿನ ದಿನಗಳಲ್ಲಿ ನಂಬಿಕೆಯ ದ್ರೋಹಕ್ಕೆ ಹೆಚ್ಚು ನಾವು ಒತ್ತು ಒಳಗಾಗೋದು ಬೇಡ ಅಂತ ಹೇಳ್ತಾ, ಮಹಾದ್ರೋಷ ಯಾವುದು ಅಂದರೆ ನಂಬಿಕೆಯ ದ್ರೋಹ ಅಂತ ಹೇಳ್ತಾ, ಇದನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ, ಪ್ರತಿಯೊಂದು ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.